ಅಂದ್ಬಿಟ್ಟು ಆಮೇಲೆ ಸ್ಪೋರ್ಟ್ಸ್ ಕರಿಯರ್. ಅಂದರೆ ನೀವು ಇವಾಗ ನ್ಯಾಷನಲ್ ಮಟ್ಟಕ್ಕೆ ತಲುಪಿರೋದ್ರಿಂದ ಈ ಪ್ರಶ್ನೆ ಕೇಳ್ತಿರೋದು, ನಮ್ಮ ಭಾರತದಲ್ಲಿ ಸ್ಪೋರ್ಟ್ಸ್ಗೆ ಇಂಪಾರ್ಟೆಂಟ್ ಕೊಡೋದು ಕಡಿಮೆ ಆಗ್ತಿದೆಯಾ? ಅಂದರೆ ದೇಶದ ಒಳಗಡೆ ಅಥವಾ ಶಾಲಾ ಕಾಲೇಜ್ಗಳಿರ್ಬೋದು ಅಥವಾ ಏನೋ ಒಂದು ಕಮ್ಯುನಿಟಿ ಅದು ಸ್ಪೋರ್ಟ್ಸ್ ನಡೀತಾ ಇರುತ್ತೆ, ಬಟ್ ನ್ಯಾಷನಲ್ ಅಂದರೆ ಅಂತಾರಾಷ್ಟ್ರೀಯ ಮಟ್ಟಿಗೆ ಹೋಗ್ಬೇಕಂತಂದರೆ ಅದು ಕಡಿಮೆ ಇದೆಯಾ ಅಂತ? ಅಂದರೆ ಕಂಪೇರ್ ಟು ಒಂದು 10 ಇಯರ್ಸ್ ಬ್ಯಾಕ್ಗೆ ಇವಾಗ ತುಂಬ ಎನ್ಕರೇಜ್ಮೆಂಟ್ ಇದೆ, ಇಂಪ್ರೂವ್ ಆಗಿದೆ, ಸಪೋರ್ಟ್ ಇದೆ ಗೌರ್ಮೆಂಟಿಂದ. ಅಂದರೆ ಕಂಪ್ಯಾರಿಟಿವ್ಲಿ ಅದರ್ ಕಂಟ್ರಿ ಕಂಪೇರ್ ಮಾಡಿದ್ರೆ ಇವಾಗಿನ ಅಂಬೆಗಾಲಿಡ್ತಾ ಇದ್ದೀರಿ ಅಷ್ಟೇ ನಮ್ಮ ಇಂಡಿಯಾದಲ್ಲಿ ಸ್ಪೋರ್ಟ್ಸಲ್ಲಿ. ಯಾವುದೇ ಒಂದು ಟ್ರೈನಿಂಗ್ ಫೆಸಿಲಿಟೀಸ್ ಇರ್ಬೋದು, ನಾಟ್ ಓನ್ಲಿ ಟ್ರೈನಿಂಗ್ ಅಂತ. ಈಗ ಸ್ಪೋರ್ಟ್ಸ್ ಅಂತ ಬಂದರೆ ಓನ್ಲಿ ಹಾರ್ಡ್ ವರ್ಕ್ ಆ ಥರ ಹೇಳಲಿಕ್ಕಾಗಲ್ಲ. ಸ್ಪೋರ್ಟ್ಸ್ ಅಂತ ಬಂದಾಗ ಪ್ರತಿಯೊಂದು ಒಬ್ಬ ಅಥ್ಲೀಟಿಗೆ ಟ್ರೈನಿಂಗ್ ಜೊತೆಗೆ ಅವ್ರದ್ದು ಸ್ಪೋರ್ಟ್ಸ್ ಸೈನ್ಸ್ ಇರ್ಬೋದು, ಪರ್ಫಾರ್ಮೆನ್ಸ್ ಇಂಪ್ರೂವ್ಮೆಂಟ್ ಆಗಲಿಕ್ಕೆ ಯಾವ ಥರ, ಆಮೇಲೆ ಅವ್ರದ್ದು ನ್ಯೂಟ್ರಿಷನಲ್ ಫ್ಯಾಕ್ಟ್ ಆಗಿರ್ಬೋದು, ರಿಕವರಿ ಫ್ಯಾಕ್ಟ್ ಆಗಿರ್ಬೋದು, ಈ ಥರದಕ್ಕೆಲ್ಲ ನಮ್ಮಲ್ಲಿ ಪ್ರೊಫೆಷನಲಿಸ್ಟ್ ಇಲ್ಲ. ಈವನ್ ಎಕ್ಸಾಂಪಲ್ ನಮ್ಮ ಕರ್ನಾಟಕಲ್ಲ ಆದ್ರೂ ಎಷ್ಟು ಸ್ಪೋರ್ಟ್ಸ್ ಟ್ರೈನಿಂಗ್ ಸೆಂಟರ್ ಇದೆ, ಎಷ್ಟು ಡಿಸ್ಟಿಕಲ್ಲಿ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಫೆಸಿಲಿಟಿ ಟ್ರೈನಿಂಗ್ ಸೆಂಟರ್ ಇದೆ. ಅಂದರೆ ಪ್ರಾಪರ್ ಸ್ಟೇಡಿಯಂ ಆಗಿರ್ಬೋದು, ಪ್ರಾಪರ್ ಈಗ ಸಿಂಥೆಟಿಕ್ ಟ್ರ್ಯಾಕ್ ಆಗಿರ್ಬೋದು, ಸ್ಟ್ರೆಂತ್ ಆ್ಯಂಡ್ ಕಂಡೀಷನಿಂಗ್ ಫೆಸಿಲಿಟೀಸ್ ಆಗಿರ್ಬೋದು, ಅದಕ್ಕೆ ತಕ್ಕನಂಗೆ ಕೋಚಸ್ ಇರ್ಬೋದು. ಈವನ್ ಪರ್ಟಿಕ್ಯುಲರ್ ಗೇಮ್ಗೆ ನಮ್ಮಲ್ಲಿ ಕೋಚಸ್ ಇಲ್ಲ. ಈ ಕೋಚಸ್ನೆಲ್ಲ ಅಪಾಯಿಂಟ್ ಮಾಡಿದ್ರು ಎಲ್ಲರನ್ನೂ ಕಾಂಟ್ರಾಕ್ಟ್ ಬೇಸಲ್ಲಿ ಅಪಾಯಿಂಟ್ ಮಾಡ್ತಾರೆ. ಆಮೇಲೆ ಅದರಲ್ಲಿ 1 ಇಯರ್ನಲ್ಲಿ 10 ಮಂತ್ಸ್ ಮಾಡ್ತಾರೆ, 2 ಇಯರ್ಸು ಏನು ಹೇಳ್ತಾರೆ ಅವ್ರದ್ದು ಕಾಂಟ್ರಾಕ್ಟ್ ರಿನ್ಯೂವಲ್ ಮಾಡೋದಿಲ್ಲ. ಈಗ ಕೋಚಸ್ಗೆ ಅವ್ರಿಗೆ ಸೆಕ್ಯೂರ್ ಇಲ್ಲ ಅವ್ರ ಲೈಫಲ್ಲಿ ಅಂದಾಗ ಅವರೇ ಹೇಗೆ 100% ಕೊಡಲಿಕ್ಕಾಗತ್ತೆ? ಸ್ಟೂಡೆಂಟ್ಸ್ನ ಮತ್ತು ಅಥ್ಲೀಟ್ಸ್ನ ಹೇಗೆ ಮೆಡಲಿಸ್ಟಾಗಿ ಪ್ರೊಡ್ಯೂಸ್ ಮಾಡೋಕ್ಕಾಗತ್ತೆ? ಯಾವಾಗ ಪ್ರತಿಯೊಂದು ಸ್ಟೇಡಿಯಮಲ್ಲೂ, ಪ್ರತಿಯೊಂದು ಊರಲ್ಲೂ, ಪ್ರತಿಯೊಂದು ಪರ್ಟಿಕ್ಯುಲರ್ ಸ್ಪೋರ್ಟಲ್ಲಿ ಅದಕ್ಕೆ ಒಬ್ಬ ಕೋಚು, ಆ ಕೋಚ್ಗೆ ಫಸ್ಟ್ ಕೋಚ್ ಖುಷಿಯಾಗಿದ್ರೆ ತನ್ನ ಅಥ್ಲೀಟ್ಸ್ಗೆ ಖುಷಿ ಮಾಡೋದು, ಹೇಗೆ ಅವ್ರನ್ನ ಮೆಡಲಿಸ್ಟ್ ಮಾಡೋದು. ಸೊ ಫಸ್ಟ್ ಆಫ್ ಆಲ್ ಕೋಚಸ್ ಅಪಾಯಿಂಟ್ಮೆಂಟ್ ಇಲ್ಲ ಪರ್ಟಿಕ್ಯುಲರ್ ಗೇಮಲ್ಲಿ. ಇನ್ನು ಹೇಗೆ ನಮಗೆ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಮೆಡಲ್ ಅಂದ್ಬಿಟ್ಟು ಆಮೇಲೆ ಸ್ಪೋರ್ಟ್ಸ್ ಕರಿಯರ್. ಅಂದರೆ ನೀವು ಇವಾಗ ನ್ಯಾಷನಲ್ ಮಟ್ಟಕ್ಕೆ ತಲುಪಿರೋದ್ರಿಂದ ಈ ಪ್ರಶ್ನೆ ಕೇಳ್ತಿರೋದು, ನಮ್ಮ ಭಾರತದಲ್ಲಿ ಸ್ಪೋರ್ಟ್ಸ್ಗೆ ಇಂಪಾರ್ಟೆಂಟ್ ಕೊಡೋದು ಕಡಿಮೆ ಆಗ್ತಿದೆಯಾ? ಅಂದರೆ ದೇಶದ ಒಳಗಡೆ ಅಥವಾ ಶಾಲಾ ಕಾಲೇಜ್ಗಳಿರ್ಬೋದು ಅಥವಾ ಏನೋ ಒಂದು ಕಮ್ಯುನಿಟಿ ಅದು ಸ್ಪೋರ್ಟ್ಸ್ ನಡೀತಾ ಇರುತ್ತೆ, ಬಟ್ ನ್ಯಾಷನಲ್ ಅಂದರೆ ಅಂತಾರಾಷ್ಟ್ರೀಯ ಮಟ್ಟಿಗೆ ಹೋಗ್ಬೇಕಂತಂದರೆ ಅದು ಕಡಿಮೆ ಇದೆಯಾ ಅಂತ? ಅಂದರೆ ಕಂಪೇರ್ ಟು ಒಂದು 10 ಇಯರ್ಸ್ ಬ್ಯಾಕ್ಗೆ ಇವಾಗ ತುಂಬ ಎನ್ಕರೇಜ್ಮೆಂಟ್ ಇದೆ, ಇಂಪ್ರೂವ್ ಆಗಿದೆ, ಸಪೋರ್ಟ್ ಇದೆ ಗೌರ್ಮೆಂಟಿಂದ. ಅಂದರೆ ಕಂಪ್ಯಾರಿಟಿವ್ಲಿ ಅದರ್ ಕಂಟ್ರಿ ಕಂಪೇರ್ ಮಾಡಿದ್ರೆ ಇವಾಗಿನ ಅಂಬೆಗಾಲಿಡ್ತಾ ಇದ್ದೀರಿ ಅಷ್ಟೇ ನಮ್ಮ ಇಂಡಿಯಾದಲ್ಲಿ ಸ್ಪೋರ್ಟ್ಸಲ್ಲಿ. ಯಾವುದೇ ಒಂದು ಟ್ರೈನಿಂಗ್ ಫೆಸಿಲಿಟೀಸ್ ಇರ್ಬೋದು, ನಾಟ್ ಓನ್ಲಿ ಟ್ರೈನಿಂಗ್ ಅಂತ. ಈಗ ಸ್ಪೋರ್ಟ್ಸ್ ಅಂತ ಬಂದರೆ ಓನ್ಲಿ ಹಾರ್ಡ್ ವರ್ಕ್ ಆ ಥರ ಹೇಳಲಿಕ್ಕಾಗಲ್ಲ. ಸ್ಪೋರ್ಟ್ಸ್ ಅಂತ ಬಂದಾಗ ಪ್ರತಿಯೊಂದು ಒಬ್ಬ ಅಥ್ಲೀಟಿಗೆ ಟ್ರೈನಿಂಗ್ ಜೊತೆಗೆ ಅವ್ರದ್ದು ಸ್ಪೋರ್ಟ್ಸ್ ಸೈನ್ಸ್ ಇರ್ಬೋದು, ಪರ್ಫಾರ್ಮೆನ್ಸ್ ಇಂಪ್ರೂವ್ಮೆಂಟ್ ಆಗಲಿಕ್ಕೆ ಯಾವ ಥರ, ಆಮೇಲೆ ಅವ್ರದ್ದು ನ್ಯೂಟ್ರಿಷನಲ್ ಫ್ಯಾಕ್ಟ್ ಆಗಿರ್ಬೋದು, ರಿಕವರಿ ಫ್ಯಾಕ್ಟ್ ಆಗಿರ್ಬೋದು, ಈ ಥರದಕ್ಕೆಲ್ಲ ನಮ್ಮಲ್ಲಿ ಪ್ರೊಫೆಷನಲಿಸ್ಟ್ ಇಲ್ಲ. ಈವನ್ ಎಕ್ಸಾಂಪಲ್ ನಮ್ಮ ಕರ್ನಾಟಕಲ್ಲ ಆದ್ರೂ ಎಷ್ಟು ಸ್ಪೋರ್ಟ್ಸ್ ಟ್ರೈನಿಂಗ್ ಸೆಂಟರ್ ಇದೆ, ಎಷ್ಟು ಡಿಸ್ಟಿಕಲ್ಲಿ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಫೆಸಿಲಿಟಿ ಟ್ರೈನಿಂಗ್ ಸೆಂಟರ್ ಇದೆ. ಅಂದರೆ ಪ್ರಾಪರ್ ಸ್ಟೇಡಿಯಂ ಆಗಿರ್ಬೋದು, ಪ್ರಾಪರ್ ಈಗ ಸಿಂಥೆಟಿಕ್ ಟ್ರ್ಯಾಕ್ ಆಗಿರ್ಬೋದು, ಸ್ಟ್ರೆಂತ್ ಆ್ಯಂಡ್ ಕಂಡೀಷನಿಂಗ್ ಫೆಸಿಲಿಟೀಸ್ ಆಗಿರ್ಬೋದು, ಅದಕ್ಕೆ ತಕ್ಕನಂಗೆ ಕೋಚಸ್ ಇರ್ಬೋದು. ಈವನ್ ಪರ್ಟಿಕ್ಯುಲರ್ ಗೇಮ್ಗೆ ನಮ್ಮಲ್ಲಿ ಕೋಚಸ್ ಇಲ್ಲ. ಈ ಕೋಚಸ್ನೆಲ್ಲ ಅಪಾಯಿಂಟ್ ಮಾಡಿದ್ರು ಎಲ್ಲರನ್ನೂ ಕಾಂಟ್ರಾಕ್ಟ್ ಬೇಸಲ್ಲಿ ಅಪಾಯಿಂಟ್ ಮಾಡ್ತಾರೆ. ಆಮೇಲೆ ಅದರಲ್ಲಿ 1 ಇಯರ್ನಲ್ಲಿ 10 ಮಂತ್ಸ್ ಮಾಡ್ತಾರೆ, 2 ಇಯರ್ಸು ಏನು ಹೇಳ್ತಾರೆ ಅವ್ರದ್ದು ಕಾಂಟ್ರಾಕ್ಟ್ ರಿನ್ಯೂವಲ್ ಮಾಡೋದಿಲ್ಲ. ಈಗ ಕೋಚಸ್ಗೆ ಅವ್ರಿಗೆ ಸೆಕ್ಯೂರ್ ಇಲ್ಲ ಅವ್ರ ಲೈಫಲ್ಲಿ ಅಂದಾಗ ಅವರೇ ಹೇಗೆ 100% ಕೊಡಲಿಕ್ಕಾಗತ್ತೆ? ಸ್ಟೂಡೆಂಟ್ಸ್ನ ಮತ್ತು ಅಥ್ಲೀಟ್ಸ್ನ ಹೇಗೆ ಮೆಡಲಿಸ್ಟಾಗಿ ಪ್ರೊಡ್ಯೂಸ್ ಮಾಡೋಕ್ಕಾಗತ್ತೆ? ಯಾವಾಗ ಪ್ರತಿಯೊಂದು ಸ್ಟೇಡಿಯಮಲ್ಲೂ, ಪ್ರತಿಯೊಂದು ಊರಲ್ಲೂ, ಪ್ರತಿಯೊಂದು ಪರ್ಟಿಕ್ಯುಲರ್ ಸ್ಪೋರ್ಟಲ್ಲಿ ಅದಕ್ಕೆ ಒಬ್ಬ ಕೋಚು, ಆ ಕೋಚ್ಗೆ ಫಸ್ಟ್ ಕೋಚ್ ಖುಷಿಯಾಗಿದ್ರೆ ತನ್ನ ಅಥ್ಲೀಟ್ಸ್ಗೆ ಖುಷಿ ಮಾಡೋದು, ಹೇಗೆ ಅವ್ರನ್ನ ಮೆಡಲಿಸ್ಟ್ ಮಾಡೋದು. ಸೊ ಫಸ್ಟ್ ಆಫ್ ಆಲ್ ಕೋಚಸ್ ಅಪಾಯಿಂಟ್ಮೆಂಟ್ ಇಲ್ಲ ಪರ್ಟಿಕ್ಯುಲರ್ ಗೇಮಲ್ಲಿ. ಇನ್ನು ಹೇಗೆ ನಮಗೆ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಮೆಡಲ್